ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಯಾವಾಗ ಮಾಡಬಹುದು ಮತ್ತು ಪಾಪಪ್ ಮೆಸೇಜ್ ಯಾವಾಗ ಬರುತ್ತೆ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಅಂತೇಳಿ ನಿಮಗೆ ತಿಳಿಸ್ಕೊಡಿ. ಫ್ರೆಂಡ್ಸ್, ನನಗೆ ಭಾಳ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ವೆರಿಫೈ ಮಾಡೋದಕ್ಕೆ, ಐಡೆಂಟಿಟಿ ವೆರಿಫೈ ಮಾಡೋದಕ್ಕೆ ನನಗೆ ಆಪ್ಷನ್ ಬರ್ತಾಯಿಲ್ಲ ಅಂತೇಳಿ ಭಾಳಷ್ಟು ಜನ ಕೇಳ್ತಾಯಿದ್ರು. ಅವ್ರಿಗೆ ನಾನು ಕಮೆಂಟ್ ಮಾಡಿ ಬರುತ್ತೆ ಅಂತೇಳಿ ರಿಪ್ಲೈ ಮಾಡ್ತಾಯಿದ್ದೆ ಭಾಳಷ್ಟು ಜನಕ್ಕೆ. ಆದರೆ ಈ ಒಂದು ರೂಲ್ಸ್ ಚೇಂಜ್ ಆಗಿದೆ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಅದಕ್ಕಾಗಿ ತಿಳಿಸ್ತಾ ಇದ್ದೀನಿ. ನನಗೂ ಕೂಡ ಹಿಂದೆ ಗೊತ್ತಿರಲಿಲ್ಲ, ಈಗೀಗ ಗೊತ್ತಾಗಿದೆ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲು ನಂದು 2 ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ನಾನು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಸ್ವಲ್ಪ ದಿನ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ, ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಲ್ಲ, ಕ್ರಿಯೇಟ್ ಮಾಡಿದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ, ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತೇಳಿ. ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಎಷ್ಟೇ ಡಾಲರ್ ಆಗಿರಲಿ, $1, $2, $3 ಎಷ್ಟೇ ಡಾಲರ್ ಆದರೂ ಕೂಡ ಫಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತೇಳಿ ಒಂದು ಪಾಪಪ್ ಮೆಸೇಜ್ ಬರ್ತಾಯಿತ್ತು. ಆದರೆ ಈಗೀಗ ಆ ಒಂದು ಪಾಪಪ್ ಮೆಸೇಜ್ ಬರ್ತಾ ಇಲ್ಲ. ಭಾಳಷ್ಟು ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿತ್ತು. ನನಗೂ ಕೂಡ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ನಾನು ಮೊದಲಿನ ರೂಲ್ಸ್ ಇರ್ಬೋದು, ಈಗ ಚೇಂಜ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಈ ಒಂದು ಚೇಂಜ್ ಆಗಿರೋದು, ಈ ಒಂದು ಅಪ್ಡೇಟ್ ಬಗ್ಗೆ. ಆದರೆ ನನಗೆ ಒಬ್ಬರು ಒಂದು ಚಾನಲ್ ಕೊಟ್ಟಿದ್ದರು, ಈ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಡಿ ಮತ್ತು ಮಾನಿಟೈಸೇಷನ್ ಆದಮೇಲೆ ಎಲ್ಲ ಪ್ರೊಸೆಸ್ ಮಾಡಿಕೊಡಿ. ಅಂದರೆ ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಬ್ಯಾಂಕ್ ಡೀಟೇಲ್ಸ್, ಫಸ್ಟು ಪೇಮೆಂಟ್ ಆಗೋವರೆಗೂ ನೀವು ಏನೇನು ವರ್ಕ್ ಇರುತ್ತೆ ಎಲ್ಲ ಮಾಡಿಕೊಡಿ, ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಅವರು ಓಕೆ ಅಂತೇಳಿ ನಾನು ಅವ್ರ ಚಾನಲ್ನ ಆಪ್ರೇಟ್ ಮಾಡ್ತಾಯಿದ್ದೆ. ಮಾಡುವಾಗ ಅವ್ರದ್ದು ಕೂಡ ಇದೇ ಪ್ರಾಬ್ಲಮ್ ಆಗಿತ್ತು, ಐಡೆಂಟಿಟಿ ವೆರಿಫಿಕೇಷನ್ ಬರ್ತಾ ಇರಲಿಲ್ಲ. 2-3 ತಿಂಗಳು ಆಯಿತು, ಬರ್ತಾ ಇರಲಿಲ್ಲ. ಅಂದರೆ ಅವ್ರ ಚಾನಲ್ನಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗ್ತಾ ಇರಲಿಲ್ಲ. ಮಂತ್ಲಿ $1, $2 ಇಷ್ಟು ಆಗ್ತಾಯಿತ್ತು. ಮೊದಲು $1, $2-3 ಇದ್ದರೂ ಕೂಡ ಬರ್ತಾಯಿತ್ತು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದಕ್ಕೆ. ಆದರೆ ಈಗ ಬರ್ತಾ ಇರಲಿಲ್ಲ. ನಾನು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕು ಅವ್ರದ್ದು ಅಂದ್ಕೊಂಡ್ರೆ ಇಲ್ಲಿ ಆಪ್ಷನ್ನೇ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ, ನೆಕ್ಸ್ಟ್ ಯೂಟ್ಯೂಬ್ ಸಪೋರ್ಟ್ ಟೀಮ್ ಜೊತೆ ನಾನು ಚಾಟ್ ಮಾಡಿದ್ದು ನಿಮಗೆ ಇಲ್ಲಿದೆ ನೋಡಿ, ಕನ್ವರ್ಸೇಷನ್ ಮಾಡಿದ್ದು ಇಲ್ಲಿದೆ, ನೋ ರಿಪ್ಲೈ, ಗೂಗಲ್, ಇವ್ರ ಜೊತೆ ಯೂಟ್ಯೂಬ್ ಟೀಮ್ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಚಾಟ್ ಮಾಡಿದೆ. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಎಲ್ಲ ಚಾಟ್ ಮಾಡಿದ್ದು ಇದೆ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ನಾನು ಅವ್ರಿಗೆ ಕೇಳಿದೆ, 2-3 ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. 1-2 ಬಾರಿ ಅವರು ಕರೆಕ್ಟಾಗಿ ರಿಪ್ಲೈ ಮಾಡಲಿಲ್ಲ. 3ನೇ ಬಾರಿ ಅವರು ಚೆಕ್ ಮಾಡಿ ಹೇಳ್ತೀನಿ ಅಂತೇಳಿ ಅವ್ರು ಹೇಳಿದರು. ಆಮೇಲೆ ಮೇಲ್ ಮಾಡಿದರು. ಅಂದರೆ ಅವ್ರ ಚಾನಲಲ್ಲಿ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ನೋಡ್ತಾ ಇದ್ರೆ $9.31 ಆಗಿದೆ. $9.31 ಆದರೂ ಕೂಡ ಐಡೆಂಟಿಟಿ ವೆರಿಫಿಕೇಷನ್ಗೆ ಪಾಪಪ್ ಮೆಸೇಜ್ ಬರ್ತಾ ಇರಲಿಲ್ಲ. ನಾನು $2-3 ಬರ್ತಾಯಿತ್ತು, ಆದರೆ $9 ಆದರೂ ಕೂಡ ಬರ್ತಾಯಿಲ್ಲ. ಏನಾದರೂ ಪ್ರಾಬ್ಲಮ್ ಇದೆಯಾ, ಚಾನಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ ಅಂದ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ. 2-3 ಬಾರಿ ಕಾಂಟ್ಯಾಕ್ಟ್ ಮಾಡಿದೆ. ಲಾಸ್ಟ್ಗೆ ಅವ್ರಿಗೆ ಮೇಲ್ ಮುಖಾಂತರ ರಿಪ್ಲೈ ಮಾಡಿದರು. ಏನಂತ ಮಾಡಿದರು ಅಂತೇಳಿ ಇಲ್ಲಿ ನೋಡ್ತಾಯಿದ್ರೆ ಮೇಲ್ ಮಾಡಿದ್ದಾರೆ. ಹಾಯ್ ದೇರ್, ಐ ಹೋಪ್ ಯು ಆರ್ ಥ್ರೈವಿಂಗ್ ಅಂತೇಳಿ ಇದೆಲ್ಲ ಬರೆದಿದ್ದಾರೆ. ಇದೆಲ್ಲ ಓದಲ್ಲ ನಾನು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಿಮ್ಮ ಚಾನಲ್ನಲ್ಲಿ $9.31 ಇದೆ, $10 ಆದಮೇಲೆ ನಿಮ್ಮ ಚಾನಲ್ನಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ಗೆ ಪಾಪಪ್ ಮೆಸೇಜ್ ಬರುತ್ತೆ. ಆವಾಗ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಂತೇಳಿ ಅವರು ಹೇಳಿದ್ದಾರೆ. ಮತ್ತು ನಿಮ್ಮ ಚಾನಲ್ನಲ್ಲಿ ಆಗಲಿ ಮತ್ತು ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆಟೋಮೆಟಿಕ್ಕಾಗಿ ಅದು ಪಾಪಪ್ ಮೆಸೇಜ್ ಬರುತ್ತೆ $10 ಕಂಪ್ಲೀಟ್ ಆದಮೇಲೆ ಅಂತೇಳಿ ಅವರು ಹೇಳಿದ್ದಾರೆ. ಈಗ $9.31 ಆಗಿದೆ. ಈಗ $10 ಆದ ತಕ್ಷಣ ಪಾಪಪ್ ಮೆಸೇಜ್ ಬರುತ್ತೆ. ಆವಾಗ ನಾವು ನಮ್ಮ ಚಾನಲ್ ಇರುತ್ತಲ್ಲ, ಅವ್ರ ಚಾನಲ್, ಆ ಚಾನಲ್ನಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದರಿಂದ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಐಡೆಂಟಿಟಿ ವೆರಿಫಿಕೇಷನ್ ನಿಮಗೆ ಇನ್ನೂ ಬಂದಿರಲಿಲ್ಲ ಅಂತಂದರೆ, ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ $3, $4, $5 ಎಷ್ಟೇ ಆಗಿರಲಿ ಅಲ್ಲಿವರೆಗೂ ಬರೋಲ್ಲ. $10 ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ನಿಮಗೆ ಪಾಪಪ್ ಮೆಸೇಜ್ ಬರುತ್ತೆ. ಆವಾಗ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೋದು. ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಈ ಡೌಟ್ ಇತ್ತು, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.